ಹಾಸನದ ಮೊಸಳೆ ಹೊಸಹಳ್ಳಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿ ನಿಖಿಲ್ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಗಾಯಾಳುಗಳಿಗೆ ಧೈರ್ಯ ತುಂಬಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ವೈದ್ಯರಿಂದ ಮಾಹಿತಿ ತಿಳಿದುಕೊಂಡಿದ್ದಾರೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ಗೆ ಹಾಸನ ಶಾಸಕ ಸ್ವರೂಪ್ ಹಾಗೂ ಕೆಆರ್ಪೇಟೆ ಶಾಸಕ ಎಚ್.ಟಿ. ಮಂಜುನಾಥ್ ಕೂಡ ಸಾಥ್ ನೀಡಿದ್ದಾರೆ. ಹಾಸನದ ಮೊಸಳೆ ಹೊಸಹಳ್ಳಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಶಾಸಕ ಸ್ವರೂಪ್ ಪ್ರಕಾಶ್ ಜೊತೆ ಹಾಸನದ ಹಿಮ್ಸ್ಗೆ ತಡರಾತ್ರಿಯೇ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ರು. ಗಾಯಾಳುಗಳ ಆರೋಗ್ಯದ ಮಾಹಿತಿ ಪಡೆದ್ರ ಜೊತೆಗೆ ಗಾಯಾಳುಗಳ ಕುಟುಂಬಸ್ಥರಿಗೆ ಧೈರ್ಯವನ್ನ ಕೂಡ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿ ನಿಖಿಲ್ ಸಾಂತ್ವನವನ್ನ ಹೇಳಿದ್ದಾರೆ. ಗಾಯಾಳುಗಳಿಗೆ ಧೈರ್ಯ ತುಂಬಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ವೈದ್ಯರಿಂದ ಮಾಹಿತಿ ತಿಳಿದುಕೊಂಡಿದ್ದಾರೆ. ಇನ್ನು ನಿಖಿಲ್ಗೆ ಹಾಸನ ಶಾಸಕ ಸ್ವರೂಪ್ ಹಾಗೂ ಕೆಆರ್ಪೇಟೆ ಶಾಸಕ ಎಚ್.ಟಿ. ಮಂಜುನಾಥ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಈ ರೀತಿ ಮೊಸಳೆ ಹೊಸಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಈ ಒಂದು ದೊಡ್ಡ ಅಪಘಾತವೇ ನಡೆದಿದೆ. ಹಾಸನದಲ್ಲಿ ಗಣೇಶನ ಭಕ್ತರ ಮಾರಣ ಹೋಮವೇ ನಡೆದಿರುವಂಥದ್ದು. ಟ್ರಕ್ ಹರಿದು 9 ಮಂದಿ ಬಲಿಯಾಗಿದ್ದಾರೆ. ಡಾಕ್ಟರ್ ಲಕ್ಷ್ಮೀಶ್ ಡಾಕ್ಟರ್ ಇದ್ದಾರೆ, ನಾವು ಮಾತಾಡ್ತಾ ಇದ್ದೀವಿ. ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಗಣೇಶೋತ್ಸವದ ಆಚರಣೆಯ ಹಿನ್ನೆಲೆಯಲ್ಲಿ ಮೆರವಣಿಗೆ ಸಾಗಬೇಕಾದ್ರೆ ರಾತ್ರಿ 9:15 ಗಂಟೆಗೆ ನಮ್ಗೆಲ್ಲರಿಗೂ ಮಾಹಿತಿ ತಿಳಿದು ಬಂದಿತ್ತು. ಏನೊಂದು ಬಹಳ ಘೋರ ದುರ್ಘಟನೆ ಸಂಭವಿಸಿದೆ. ಬಹುಶಃ ಇವತ್ತು ಇಡೀ ರಾಜ್ಯದ ಜನತೆ ಸೋಷಿಯಲ್ ಮೀಡಿಯಾಗಳಲ್ಲಿ, ನಿಮ್ಮ ಮೀಡಿಯಾಗಳಲ್ಲಿ ಇವತ್ತು ನಾವೇನ ದೃಶ್ಯಾವಳಿಗಳನ್ನ ನೋಡಿದ್ದೇವೆ. ಅದರಲ್ಲೂ 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಒಬ್ರು ಬಳ್ಳಾರಿಯಿಂದ ಬಂದಿದ್ರು, ಮತ್ತೊಬ್ರು ಚಿಕ್ಕಮಗಳೂರಿಂದ, ಮತ್ತೆ ಚಿತ್ರದುರ್ಗ ಅಥವಾ ಹೊಸದುರ್ಗದಿಂದ 3 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹಾಸ್ಟೆಲ್ ಏನ್ ವಾಸ ಆಗಿದ್ರು. ಈಗ ಅವರ ಸ್ನೇಹಿತರಿಗೊಬ್ರು ಮಾತಾಡ್ತಾ ಇದ್ದೆ, ಫೈನಲ್ ಇಯರ್ ಇನ್ನೊಂದು 3 months ಕೋರ್ಸ್ ಕಂಪ್ಲೀಟ್ ಆಗ್ತಾ ಇತ್ತು, ವಾಪಸ್ ಊರಿಗೆ ತೆರಳಬೇಕಾಗಿತ್ತು. ಆಮೇಲೆ ಟಾಪರ್ ಇದ್ರು ನಮ್ ಕ್ಲಾಸ್ಮೇಟ್ ಅಂತ ಹೇಳ್ತಾ ಇದ್ರು. ಹುಟ್ಟಬ್ಬನು ನಿನ್ನೆ ದಿನ ಆಚರಣೆ ಮಾಡಿದ್ರು ಅಂತಾನು ಹೇಳಿದ್ರು. ಇನ್ನು ಮಿಕ್ಕಂತ 5 ಜನ ಸುತ್ತಮುತ್ತ ಗ್ರಾಮಗಳಿಂದ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿರೋ ಹಣ ಇವತ್ತಾಗಿರ್ತಕ್ಕಂತ ಈ ಒಂದು ದುರ್ಘಟನೆಗೆ ಜೀವಕ್ಕೆ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಅವರ ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಕ್ಕಂಥದಕ್ಕೆ ಅವರ ಕನಸುಗಳು, ಕಲ್ಪನೆಗಳು ಇವತ್ತು ಮಣ್ಪಾಲಾಗಿರ್ತಕ್ಕಂಥದ್ದು, ಹುಸಿಯಾಗಿರ್ತಕ್ಕಂಥದ್ದು. ಬಹುಶಃ ಅವರ ಜಾಗದಲ್ಲಿ ಇವತ್ತು ನಾವ್ ಯಾರು ಕೂಡ ಊಹೆ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು 5 ಲಕ್ಷ ರೂಪಾಯಿ ಪರಿಹಾರವನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಸ್ವಾಗತ ಮಾಡ್ತೇವೆ. ಆದ್ರೆ ಕುಟುಂಬದ ಆರ್ಥಿಕ ಪರಿಸ್ಥಿತಿಗಳೇನಿದೆ ಇವೆಲ್ಲವನ್ನ ಪರಿಗಣನೆಗೆ ತಗೊಂಡು ಒಂದು ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಇನ್ನು ಹೆಚ್ಚಾಗಿ ಪರಿಹಾರವನ್ನ ಘೋಷಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆರ್ಥಿಕವಾಗಿ ಯಾರು ಕೂಡ ಸಮೃದ್ಧರಾಗಿಲ್ಲ ಸರ್. ಯಾಕಂದ್ರೆ ಸರ್ಕಾರಿ ಕಾಲೇಜಲ್ಲಿ ಓದ್ತಿರ್ತಕ್ಕಂಥ ಬೇರೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಹೌದು, ಈ ದೃಷ್ಟಿಯಿಂದನೇ ನಾನು ಹೇಳೋದು, ಒಂದು ಈ ಕೂಡ್ಲೆ ಮುಖ್ಯಮಂತ್ರಿಗಳು ಪರಿಹಾರವನ್ನ ಘೋಷಣೆ ಮಾಡಿರ್ತಕ್ಕಂಥ ಸ್ವಾಗತ ಕೋರ್ತೇವೆ. ಆದ್ರೆ ತಾವೇ ಹೇಳ್ದಂಗೆ ಆರ್ಥಿಕ ಸ್ಥಿತಿಗತಿಗಳು, ಪರಿಸ್ಥಿತಿಗಳು, ಕುಟುಂಬದಲ್ಲಿ ಯಾವ ರೀತಿ ಅವ್ರ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ, ಜೊತೆಯಲ್ಲಿ ಈಗ ಎಷ್ಟೋ ಜನಕ್ಕೆ ಒಬ್ರು ಮಕ್ಳಿದ್ದಾರೋ, 2 ಇದ್ದಾರೋ, 3 ಜನ ಇದ್ದಾರೋ ನಮಗ್ ಗೊತ್ತಿಲ್ಲ, ಸಂಪೂರ್ಣ ಮಾಹಿತಿ ನಮ್ಗಿಲ್ಲ. ಆದ್ರೆ ಒಂದು ಕುಟುಂಬ ಒಬ್ಬ ಇಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಗಳ ಮೇಲೆ ಅವರ ಜೀವನವನ್ನ ರೂಪಿಸಿ ಅದರಿಂದ ಅವರ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕಲ್ಪನೆ, ಕನಸನ್ನ ಏನು ಅವರ ತಂದೆ ತಾಯಂದ್ರುಗಳು ಒತ್ಕೊಂಡಿರ್ತಾರೆ. ಇವತ್ತು ಬಹುಶಃ ಆ ಸ್ಥಾನವನ್ನ ಕೂಡ ಯಾರು ಇವತ್ತು ಬರ್ಸ್ಲಿಕ್ಕೆ ಸಾಧ್ಯವೇ ಇಲ್ಲ.
ಅದನ್ನ ಊಹೆನೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದ್ರೆ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ನಾನು ಹೇಳೋದು, ಯಾಕೆಂದ್ರೆ ಪರಿಹಾರ ಕೊಟ್ಟಿದ್ದಾರೆ, ನಾವು ಸ್ವಾಗತ ಮಾಡ್ತೇವೆ. ಆದ್ರೆ ಮಾನವೀಯತೆ ದೃಷ್ಟಿಯಿಂದ ಆರ್ಥಿಕವಾಗಿ ಮತ್ತಷ್ಟು ಸಬಲರಾಗಿ ಮಾಡ್ತಕ್ಕಂಥದಕ್ಕೆ ಕುಟುಂಬಗಳಿಗೆ ಮತ್ತಷ್ಟು ನೆರವನ್ನ ನೀಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀವಿ. ಒಟ್ಟು 25 ಜನಕ್ಕೆ ಇದಾಗಿದೆ ಅಂತ ನಾನು ಹೇಳೋದು ಕೂಡಲೇ ಇದು ಗಂಭೀರವಾಗಿ ಸರ್ಕಾರ ಇದ್ರ ಬಗ್ಗೆ ಸಮಗ್ರ ತನಿಖೆ ಪೊಲೀಸ್ ಇಲಾಖೆ ಸಂಪೂರ್ಣ ಇಂಥ ಒಂದು ಘಟನೆ ಆಗಿದೆ ಗೊತ್ತಾಯ್ತು ಸರ್. ಇದು ಕೋರ್ನೂರು ರಸ್ತೆ ಇದೆ, ಒಂದು ದಾರಿಯಿಂದ 5 ನಿಮಿಷ ಇದ್ದರೆ ಗಣಪತಿ ಹತ್ತಿರ ಇವರು 2 ಇನ್ನು ಇಷ್ಟೊತ್ತು ನೀವು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರೆ, ಇನ್ನು ಈ ದುರಂತಕ್ಕೆ ಎಚ್ ಡಿ ರೇವಣ್ಣ ಹಾಗೂ ಸೂರಜ್ ರೇವಣ್ಣ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಆಸ್ಪತ್ರೆಗೆ ಸೂರಜ್ ರೇವಣ್ಣ ಕೂಡ ಭೇಟಿಯನ್ನು ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ರು. ಗಾಯಾಳುಗಳಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕುಟುಂಬಸ್ಥರ ಜೊತೆ ಮಾತನಾಡಿದ್ದಾರೆ. ಅಂದರೆ ವೈದ್ಯರ ಜೊತೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅಂದರೆ ಗಾಯಾಳುಗಳ ಸ್ಥಿತಿ ಹೇಗಿದೆ ಅಂತ. 17 ಮಂದಿಗೂ ಅಧಿಕ ಜನರಿಗೆ ಈ ಒಂದು ದುರಂತದಲ್ಲಿ ಗಂಭೀರವಾದಂತಹ ಗಾಯವಾಗಿದೆ. ಇವರೆಲ್ಲರನ್ನೂ ಕೂಡ ವಿವಿಧ ಆಸ್ಪತ್ರೆಗೆ, ಹಾಸನದಲ್ಲಿ ಇರುವಂತಹ ವಿವಿಧ ಆಸ್ಪತ್ರೆಗಳಿಗೆ ಅವರನ್ನು ರವಾನಿಸಿ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಇನ್ನು ಆಸ್ಪತ್ರೆಗೆ ಸೂರಜ್ ರೇವಣ್ಣ ಕೂಡ ಭೇಟಿಯನ್ನು ನೀಡಿ ಗಾಯಗೊಂಡವರ ಆರೋಗ್ಯ ಸ್ಥಿತಿಯನ್ನು ವಿಚಾರಿಸಿದ್ರು. ಗಾಯಾಳುಗಳಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕುಟುಂಬಸ್ಥರ ಜೊತೆ ಮಾತನಾಡಿದ್ದಾರೆ. ವೈದ್ಯರಿಂದಲೂ ಕೂಡ ಇವರ ಆರೋಗ್ಯ ಸ್ಥಿತಿ ಹೇಗಿದೆ ಎನ್ನುವಂಥ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಒಂದು ದೊಡ್ಡ ದುರಂತವೇ ನಡೆದಿರುವಂಥದ್ದು ಹಾಸನದಲ್ಲಿ. ಈ ಒಂದು ದುರಂತ ನಡೆದಿದೆ ನಿನ್ನೆ ಮೊಸಳೆ-ಹೊಸಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಜೊತೆಗೆ ಇದರಲ್ಲಿ 3 ಜನ, ಅಂದರೆ 9 ಜನರಲ್ಲಿ 6 ಜನ ಸ್ಥಳೀಯರು, ಇನ್ನೂ 3 ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ, ಚಿಕ್ಕಮಗಳೂರು, ಬಳ್ಳಾರಿ ಹಾಗೂ ಚಿತ್ರದುರ್ಗ ಜಿಲ್ಲೆಯಿಂದ ಇಲ್ಲಿ ಹೊಳೆನರಸೀಪುರದಲ್ಲಿರುವಂತಹ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗಕ್ಕೆ ಬಂದಿದ್ರು. ಜೊತೆಗೆ ಇನ್ನೇನು 3 ತಿಂಗಳಲ್ಲಿ ಈ ಒಂದು ಕೋರ್ಸ್ ಕೂಡ ಮುಗಿತಾ ಇತ್ತು. ಆದರೆ ಅಷ್ಟು ಬೇಗ ಈ ಒಂದು ದುರಂತ ಅಂತ್ಯ ಕಂಡಿದ್ದಾರೆ.